ಹಾಯ್ ಹಲೋ ನಮಸ್ಕಾರ ಅಚ್ಚರೇಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬಾಕ್ಸ್ ಆರಿ ಸ್ಟ್ಯಾಂಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ಗೆಲ್ಲ ಡಿಸ್ಪ್ಯಾಚ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಯಾವ ರೀತಿ ನಾವು ಲೆಗ್ನ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರೋ ಹಾಗೆ ಇದು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿರುವಂಥ ಸ್ಟ್ಯಾಂಡ್. ಇದ್ರ ಮೆಜರ್ಮೆಂಟ್ ಬಂದು ನಿಮಗೆ 24 × 16 ಇಂಚಸ್ ಬರುತ್ತೆ. ಓಕೆನಾ. ಉದ್ದ 24, ಅಡ್ಡ 16, ಆ ರೀತಿನಾದ್ರೂ ತಗೋಬಹುದು. ಅಡ್ಡ 16 ಅಥವಾ ನಾವು ಯಾವ ರೀತಿ ಸ್ಟ್ಯಾಂಡ್ನ ಯೂಸ್ ಮಾಡ್ತೀವೋ ಆ ರೀತಿ. ಮೆಜರ್ಮೆಂಟ್ ಮಾತ್ರ ನೀವು 48 ಇಂಚಸ್ವರೆಗೂ ವರ್ಕ್ ಮಾಡಬಹುದು. 48 ಅಂದರೆ 44 ಅಲ್ಲಿ ಆ ಇಂಚಸ್ವರೆಗೂ ಅಂದರೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುವಂಥ ಸ್ಟ್ಯಾಂಡು. ಈಗ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಅಥವಾ ಬೇರೆ ಬೇರೆ ಕಡೆ ಎಲ್ಲರೂ ಇದನ್ನು ಸೇಲ್ಸ್ ಮಾಡ್ತಾ ಇದ್ದಾರೆ. ಬಟ್ ನಾವೇನಂದರೆ ಇನ್ನೂ ರೀಸನಬಲ್ ಪ್ರೈಸ್ಗೆ ಇದನ್ನು ಸೇಲ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮಗೋಸ್ಕರ ಈ ಸ್ಟ್ಯಾಂಡ್ನ ತರಿಸಿದ್ದೀನಿ. ಸೊ ಯಾರ್ಯಾರಿಗೆ ಬೇಕೋ ವಾಟ್ಸಪ್ಪಲ್ಲಿಗೆ ಮೆಸೇಜ್ ಮಾಡಿಬಿಟ್ಟು ಈ ಸ್ಟ್ಯಾಂಡ್ ಪ್ರೈಸು ಮತ್ತು ಕ್ಲಿಪ್ಸಿಗೆ ಸಪ್ರೇಟ್ ಆಗುತ್ತೆ. ಕ್ಲಿಪ್ಸು ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಕೇಳಿಬಿಟ್ಟು ನೀವು ಕೂಡ ಬೇಗ ಆರ್ಡರ್ ಮಾಡ್ಬೋದು. ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ರೀಸನಬಲ್ ಪ್ರೈಸಲ್ಲಿ ಇದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥದ್ದು. ಈಗ ಸ್ಟ್ಯಾಂಡ್ ಎಲ್ಲ ಫಿಟ್ ಆಗಿದೆ. ಇದರಲ್ಲಿ ಬಟ್ಟೆ ಕೂಡ ಫಿಟ್ ಮಾಡೋದು ತುಂಬ ಈಸಿ. ಓಕೆನಾ. ರೌಂಡ್ ರಿಂಗ್ ಫ್ರೇಮಲ್ಲಾದರೆ ನಿಮಗೆ ಫುಲ್ ಗ್ರ್ಯಾಂಡ್ ವರ್ಕ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಇದರಲ್ಲಿ ಆ ರೀತಿ ಇಲ್ಲ. ಫುಲ್ ಗ್ರ್ಯಾಂಡ್ ವರ್ಕ್. ಬ್ಯಾಕ್ ನೆಕ್ಕಲ್ಲಿ ನೀವು ಕಂಪ್ಲೀಟ್ ಬ್ರೈಡಲ್ ಬ್ಲೌಸ್ ವರ್ಕ್ ಮಾಡಬೇಕು ಅಂದರೆ ಆರಾಮಾಗಿ ಮಾಡಬಹುದು. ಮತ್ತು ಇದನ್ನು ಈಸಿಯಾಗಿ ನೀವು ಅನ್ಫೋಲ್ಡ್ ಮಾಡಿ, ಅಂದರೆ ಲೆಗ್ಸ್ ಎಲ್ಲ ರಿಮೂವ್ ಮಾಡಿ ಒಂದು ಸೈಡಲ್ಲಿ ಎಲ್ಲಾದರೂ ಇಡ್ಬೋದು, ಮಂಚದ ಕೆಳಗಡೆ ಇಡ್ಬೋದು. ಪ್ಲೇಸ್ ಕೂಡ ತುಂಬ ಕಮ್ಮಿ ಬೇಕಾಗತ್ತೆ. ಹಾಗೆ ಇದರಲ್ಲಿ ನಾವು ಕ್ಲಿಪ್ಸ್ನ ಯೂಸ್ ಮಾಡ್ತೀವಿ ಬಟ್ಟೆನ ಫಿಟ್ ಮಾಡೋದಕ್ಕೆ. ಟೋಟಲ್ ಹೇಗಾದರೂ ನಿಮಗೆ 20 ರಿಂದ 22 ಕ್ಲಿಪ್ಸು ಬೇಕಾಗತ್ತೆ. ಈ ಕ್ಲಿಪ್ಸ್ ಪ್ರೈಸ್ ಎಲ್ಲ ಹೇಳಿದಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. 10 ನಿಮಿಷದಲ್ಲಿ ಈ ಕಂಪ್ಲೀಟ್ ಬ್ಲೌಸ್ನ ಅಂದರೆ ಕಂಪ್ಲೀಟ್ ಆಗಿ ನೀವು ಫಿಟ್ ಮಾಡ್ಕೊಳ್ಬಹುದು. ಈಸಿಯಾಗಿರುತ್ತೆ. ಜೊತೆಗೆ ಟೈಟಾಗಿ ಸೇಮ್ ಕಾಟಲ್ಲಿ ವರ್ಕ್ ಮಾಡೋ ಥರನೇ ಇರುತ್ತೆ. ಬಟ್ ಏನಂದರೆ ನೀವು ಅದನ್ನು ಆ ಟ್ರಿಕ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಟಿಪ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡಬಹುದು. ಈಗ ಇಲ್ಲಿ ಇದರಲ್ಲಿ ಪೂರ್ತಿಯಾಗಿ ನಾನು ಕ್ಲಿಪ್ಸ್ ಹಾಕಿ ಯಾವ ರೀತಿ ಟೈಟ್ ಮಾಡಬೇಕು ಅಂತ ಪೂರ್ತಿ ತೋರಿಸಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ಕೋಬಹುದು ನೀವು. ಮೇನ್ ಆಗಿ ಒಂದೊಂದು ಸೈಡ್ಗೆ ಅಂದರೆ 24 ಇಂಚಸ್ ಇರೋಂಥ ಸೈಡಲ್ಲಿ ನೀವು 6 ಕ್ಲಿಪ್ಸ್ನ ಹಾಕಬೇಕಾಗತ್ತೆ. 16 ಇಂಚಸ್ ಇರೋ ಸೈಡಲ್ಲಿ 5 ಕ್ಲಿಪ್ಸ್ನ ಹಾಕಬೇಕು. ಇಲ್ಲಿ ನಾನು ವಿಡಿಯೋ ಪರ್ಪಸ್ಗೆ ಕಡಿಮೆನೇ ಹಾಕಿ ತೋರಿಸ್ತೀನಿ. ಬಟ್ ನೀವು ಬ್ಲೌಸಲ್ಲಿ ವರ್ಕ್ ಮಾಡಬೇಕಾದ್ರೆ ನೆನಪಿರಲಿ 24 ಇಂಚಸ್ ನೀವು ಆ ಟೇಪ್ನ ತೊಗೊಂಡು ಇದು ಮಾಡಿದ್ರೆ ಅಳತೆ 24 ಇಂಚಸ್ ಯಾವ ಸೈಡ್ ಬರುತ್ತೋ ಅಲ್ಲಿ 6 ಕ್ಲಿಪ್ಸ್ನ ಹಾಕಿ, ಈ ಚಿಕ್ಕದಾಗಿ ಅಂದರೆ ಲೆಂತ್ ವೈಸ್ 16 ಇಂಚಸ್ ಇರೋ ಸೈಡು 5 ಕ್ಲಿಪ್ಸ್ನ ಹಾಕಿ. ಆ ರೀತಿ ಹಾಕಿದಾಗ ಫುಲ್ ಟೈಟಾಗಿ ಕುತ್ಕೊಳ್ಳುತ್ತೆ. ನೆನಪಿರಲಿ ಸ್ಟಾರ್ಟಿಂಗಲ್ಲೇ ನೀವು ಫುಲ್ ಟೈಟ್ ಮಾಡಬಾರ್ದು. ಸುಮ್ಮನೆ ರ್ಯಾಂಡಮ್ ಆಗಿ ಕ್ಲಿಪ್ಸ್ಗಳನ್ನ ಹಾಕೋಬೇಕು. ಕ್ಲಿಪ್ಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಲೈಟಾಗಿ ಲೂಸ್ ಮಾಡಿ ಟೈಟ್ ಮಾಡಬೇಕಾಗತ್ತೆ. ಈಗ ಅದೇ ರೀತಿ ನಾವು ಲೂಸ್ ಆಗಿ ಅಂದರೆ ನಾರ್ಮಲ್ ಬಟ್ಟೆ ಯಾವ ರೀತಿ ಸ್ಪ್ರೆಡ್ ಮಾಡಿದ್ದೀವೋ ಅದೇ ರೀತಿ ಹಾಕ್ಕೊಂಡು ಮಾಡ್ತಾ ಇದ್ದೀವಿ. ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಕ್ವಿಕ್ಕಾಗಿ ಮಾಡಬಹುದು. ಕಾಟ್ ಫಿಕ್ಸಿಂಗಿಗೆ ನಾನು ಹೇಳಿದಾಗೆ ಮಿನಿಮಮ್ ತುಂಬ ಫಾಸ್ಟಾಗಿ ಮಾಡ್ತೀನಿ ಅಂದರೂ ನಿಮಗೆ 3/4 ಅವರಿಂದ 1 ಅವರ್ ಬೇಕೇ ಬೇಕಾಗುತ್ತೆ. ದಾರಗಳು ತೊಗೊಳೋದಾಗಿರ್ಬೋದು ಅಥವಾ ನಾವು ಕಾಟಿಗೆ ಫಿಕ್ಸಿಂಗ್ ದಾರ ಅದು ಚುಚ್ಚಿ ತೆಗೆದು ಮಾಡೋದಕ್ಕೆ ಖಂಡಿತ ಟೈಮ್ ತೊಗೊಳುತ್ತೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಕಂಪ್ಲೀಟ್ ವಿಡಿಯೋನೇ ನಿಮಗೆ 8 ಮಿನಿಟ್ಸ್ ಇದೆ. ಕರೆಕ್ಟಾ. ಸೊ 8 ಮಿನಿಟ್ಸಲ್ಲಿ ಮ್ಯಾಕ್ಸಿಮಮ್ ಇದು 6 to 7 ಮಿನಿಟ್ಸ್ ಅಷ್ಟೇ ನಾವು ವರ್ಕ್ನ ಮಾಡಿರೋದು. ಸೊ ಈಸಿಯಾಗಿರುತ್ತೆ. ತುಂಬಾ ಡಿಫ್ರೆಂಟ್ ಆಗಿರೋಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಬರೀ ಆರಿ ವರ್ಕ್ಗೆ ಅಂತಲ್ಲ, ನೀವು ನಾರ್ಮಲ್ ನೀಡಲ್ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಿರ್ಬೋದು ಅಥವಾ ಫ್ಯಾಬ್ರಿಕ್ ಪೇಂಟಿಂಗ್. ಇತ್ತೀಚೆಗೆ ಫ್ಯಾಬ್ರಿಕ್ ಪೇಂಟಿಂಗ್ ಕೂಡ ಒಂದು ಟ್ರೆಂಡ್ ಆಗಿದೆ. ಆ ಫ್ಯಾಬ್ರಿಕ್ ಪೇಂಟಿಂಗು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ರೌಂಡ್ ಫ್ರೇಮ್ ಅಲ್ಲಾದರೆ ಏನಾಗುತ್ತೆ ಅಂದರೆ ಆ ರೌಂಡ್ ಫ್ರೇಮ್ ಏನಿರುತ್ತೋ ಆ ಸೈಡಲ್ಲೆಲ್ಲ ವರ್ಕ್ ಮಾಡೋದಕ್ಕಾಗಲ್ಲ. ಬಟ್ ಇದರಲ್ಲಿ ಹೇಳಿದಾಗೆ 24 ಇಂಚಸ್ ನಮಗೆ ವಿಡ್ತು ಸಿಗುತ್ತೆ, ಲೆಂತ್ 16 ಇಂಚಸ್ ಕೂಡ ಸಿಗುತ್ತೆ. ಆರಾಮಾಗಿ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ಬೋದು, ಬ್ರೂಚಸ್ ವರ್ಕ್ ಮಾಡ್ಬೋದು, ಆರಿ ಎಂಬ್ರಾಯ್ಡ್ರಿ ಮಾಡಬಹುದು. ಯಾವ ಥರ ಆದ್ರೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಡಿಫ್ರೆಂಟ್ ಆಗಿರೋಂಥ ಪ್ರಾಡಕ್ಟ್ ಇದು. ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಬೇಕೋ ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ನೀವು ಇದನ್ನು ಪರ್ಚೇಸ್ ಮಾಡಬಹುದು. ಈಗ ಇಲ್ಲಿ ನೋಡ್ತಾ ಇರೋ ಹಾಗೆ ಎಲ್ಲ ಕಡೆಯಿಂದನೂ ಕ್ಲಿಪ್ಸ್ ಹಾಕಿ ಆಗಿದೆ. ಓಕೆನಾ. ಈಗ ಕೆಳಗಡೆಯಿಂದ ಲೈಟಾಗಿ ಬಟ್ಟೆನ ಎಳಿತಾ
ಕ್ಲಿಪ್ಸ್ನ ಫಸ್ಟ್ ಲೂಸ್ ಮಾಡಬೇಕು, ಬಟ್ಟೆನ ಎಳಿಬೇಕು. ಕ್ಲಿಪ್ಸ್ನ ಲೈಟಾಗಿ ಲೂಸ್ ಮಾಡ್ಕೊಳ್ಳಿ, ಬಟ್ಟೆ ಎಳೆದು ಮತ್ತೆ ಹಾಗೆ ಫಿಕ್ಸ್ ಮಾಡಿಬಿಡಿ. ಓಕೆನಾ? ಅದೇ ರೀತಿ ಎಲ್ಲ ಸೈಡು ಮಾಡ್ತಾ ಬರಬೇಕು. ನಮ್ಗೆ ಎಲ್ಲೆಲ್ಲಿ ಲೂಸ್ ಆಗಿದೆ ಅನ್ಸುತ್ತೋ ಆ ಸೈಡೆಲ್ಲ ಕ್ಲಿಪ್ಸ್ನ ಲೈಟಾಗಿ ಲೂಸ್ ಮಾಡಿ ಬಟ್ಟೆ ಎಳೆದು ಮತ್ತೆ ಹಾಕಬೇಕು. ಇಷ್ಟೇ, ತುಂಬ ಸಿಂಪಲ್ ಆಗಿ ಈಸಿಯಾಗಿ ನಾವು ಕ್ವಿಕ್ ಆಗಿ ಈ ಸ್ಟ್ಯಾಂಡ್ನ ಫಿಟ್ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಬಟ್ಟೆ ಎಕ್ಸ್ಟ್ರಾ ಕ್ಲಾತ್ನ ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ. ರೌಂಡ್ ಫ್ರೇಮ್ಗೆ ನೀವು ಯಾವ ರೀತಿ ಸ್ಲೀವ್ ಸೈಡಲ್ಲೆಲ್ಲ ಅಟ್ಯಾಚ್ ಮಾಡಬೇಕಲ್ವಾ, ಆ ಸ್ಲೀವ್ ಸೈಡು ಫ್ರಂಟ್ ನೆಕ್ ಮಾಡಬೇಕಾದ್ರೆ, ಮತ್ತೆ ಇದರಲ್ಲಿ ಮೇನಾಗಿ ಬ್ಯಾಕ್ ನೆಕ್ಕಲ್ಲಿ ಕೂಡ ನಾವು ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಮಗೆ ಕಂಪ್ಲೀಟ್ ವರ್ಕ್, ಗ್ರ್ಯಾಂಡ್ ವರ್ಕ್ ಬೇಕು ಅಂದಾಗ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಲೇಬೇಕು. ನಾವು ಎಲ್ಲಿಂದ ಬ್ಲೌಸ್ ಪೀಸಲ್ಲಿ ವರ್ಕ್ ಮಾಡಬೇಕು ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಪ್ರಾಡಕ್ಟ್ ನಿಮ್ಗಳಿಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಓಕೆನಾ? ಇಷ್ಟ ಆಗಿದ್ದು ನಿಮಗೂ ಬೇಕು ಅಂದರೆ ಆರ್ಡರ್ನ ಬೇಗ ಬೇಗ ಪ್ಲೇಸ್ ಮಾಡಿ. ನೋಡಿ ಎಷ್ಟು ಟೈಟ್ ಆಗಿದೆ. ಇನ್ನು ಫುಲ್ಲು ಎಲ್ಲ ಕ್ಲಿಪ್ಸ್ ನಾನು ಹೇಳಿದಾಗೆ ಒಂದು ಸೈಡ್ 6, ಇನ್ನೊಂದು ಕಡೆ 5, 6, 6, 5, 5 ಈ ರೀತಿ ಹಾಕ್ಬಿಟ್ರಂತೂ ಫುಲ್ ಟೈಟಾಗಿ ಕುತ್ಕೊಳ್ಳುತ್ತೆ, ಲೂಸ್ ಆಗಲ್ಲ. ಇನ್ ಕೇಸ್ ಲೈಟಾಗಿ ಲೂಸ್ ಆಯಿತು ಅಂದರೆ ಬಟ್ಟೆನ ಕ್ಲಿಪ್ನ ಲೂಸ್ ಮಾಡಿಕೊಂಡು ಬಟ್ಟೆ ಟೈಟ್ ಮಾಡಿ ಮತ್ತೆ ಹಾಕೊಂಬಿಡಿ. ಈಸಿಯಾಗಿ ವರ್ಕ್ನ ಮಾಡ್ತಾ ಹೋಗಬಹುದು. ಈವನ್ ನೀವು ಮೇಲೆ ಬೆಡ್ ಮೇಲೆ ಕೂಡ ಕುತ್ಕೊಂಡು ವರ್ಕ್ನ ಮಾಡಬಹುದು. ಅಷ್ಟು ಡಿಫರೆಂಟ್ ಆಗಿರುವಂಥ ಪ್ರಾಡಕ್ಟ್ ಇದು. ಈ ವಿಡಿಯೋ ಮತ್ತು ಈ ಪ್ರಾಡಕ್ಟು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಹೊಸದಾಗಿ ಕಲಿತಾ ಇರುವಂಥವ್ರು ಈ ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು. ಅಂದರೆ ಇದುವರೆಗೂ ಏನು ನಾನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಲ್ಲ, ರಿಂಗ್ನ ತಗೊಳ್ತಾ ಇದ್ದೀನಿ ಅನ್ನೋರು ರಿಂಗ್ ಬದಲು ಇದನ್ನೇ ಪರ್ಚೇಸ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ತುಂಬ ಅಂದರೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಬಹುದು ಈಗ ಪೂರ್ತಿ ಎಲ್ಲ ಕಡೆಯಿಂದ ಫಿಟ್ ಆಗಿದೆಲ್ಲ. ಈಗ ಆ ಕ್ಲಿಪ್ಸ್ನ ಕೂಡ ಓಪನ್ ಮಾಡಿ ಬಿಡಬಹುದು. ಅಂದರೆ ಎಕ್ಸ್ಟ್ರಾ ಸಿಲ್ವರ್ ಥರ ಇದೆಯಲ್ವಾ, ಅದನ್ನು ಕ್ಲಿಪ್ಸ್ನ ಫುಲ್ಲು ನೀವು ಓಪನ್ ಮಾಡಿಬಿಟ್ರೆ ಇನ್ನೂ ಟೈಟಾಗಿ ಪಕ್ಕಾ ಕುತ್ಕೊಳ್ಳುತ್ತೆ. ನೋಡಿ ಎಷ್ಟು ಟೈಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಈಸಿಯಾಗಿ ವರ್ಕ್ ಮಾಡಬಹುದು. ಸೇಮ್ ಕಾಟಲ್ಲಿ ವರ್ಕ್ ಮಾಡೋ ಥರನೇ ನೀವು ಇದರಲ್ಲಿ ವರ್ಕ್ನ ಮಾಡಬಹುದು. ಲೂಸ್ ಅನ್ಸೋ ಕಡೆ ನೋಡಿ ಈ ಥರ ಅಂದರೆ ಇರೋಂಥ ಕ್ಲಿಪ್ನ ಸೈಡಿಗೆ ಹಾಕ್ಬಿಟ್ಟು ಅಲ್ಲಿ ಇನ್ನೊಂದು ಕ್ಲಿಪ್ನ ಹಾಕೊಂಡ್ಬಿಟ್ರೆ ನೀವು ಇನ್ನೂ ಟೈಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈಗ ಅದೇ ರೀತಿ ಮಾಡಿದ್ವಿ. ಇಲ್ಲಿ ಲೂಸ್ ಆಗಿತ್ತು, ಕ್ಲಿಪ್ನ ಸೈಡಿಗೆ ಸರಿಸಿ ಮತ್ತೆ ಕ್ಲಿಪ್ನ ಹಾಕಿದ್ದೀವಿ. ಕ್ಲಿಪ್ನ ಹಾಕಿದಾಗ ಇನ್ನೂ ಟೈಟಾಗಿ ಕುತ್ಕೊಳ್ಳುತ್ತೆ. ಎಲ್ಲೆಲ್ಲಿ ಲೂಸ್ ಇರುತ್ತೋ ಅದೇ ಹೇಳಿದಾಗೆ 6, 5 ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಟೈಟಾಗಿ ಕೂರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ತೋರಿಸೋ ಥರ ಈ ಥರ ಕ್ಲಿಪ್ಸ್ನ ಓಪನ್ ಮಾಡಿ ಬಿಟ್ಬಿಡಿ, ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡಿ, ಯಾಕಂದರೆ ನಾವು ಲಿಮಿಟೆಡ್ ಸ್ಟಾಕ್ಸ್ ಅಷ್ಟೇ ತರಿಸಿರೋದು. ಈಗಾಗಲೇ ಬಂದಿರೋಂಥದ್ರಲ್ಲಿ ಫಸ್ಟ್ ಲಾಟಲ್ಲಿ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿದೆ. ಸೆಕೆಂಡ್ ಲಾಟ್ ಅಷ್ಟೇ ನನ್ನ ಹತ್ರ ಅವೈಲೇಬಲ್ ಇರೋದು. ಅದನ್ನು ಬುಕ್ ಮಾಡಿ ಬೇಗ ಬೇಗ ನಿಮ್ಮ ಸ್ಟ್ಯಾಂಡ್ನ ಮನೆಗೆ ತರಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.